ವೆಲ್ಕಮ್ ಬ್ಯಾಕ್ ಎವ್ರಿವನ್. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವೀಕ್ 4ರಲ್ಲಿ ನಾವು ಈ ವಿಡಿಯೋ ಸೀರೀಸ್ನ ತಿಳ್ಕೊತಾ ಇದ್ದೀರಿ. ಸೊ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬಗ್ಗೆ ಈ ಟಾಪಿಕ್ಸ್ನ ತಿಳ್ಕೊತಿದ್ದೀರಿ ನನ್ನ ವಿಡಿಯೋ ಸೀರೀಸಲ್ಲಿ. ಸೊ ವೀಕ್ 4ರಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಏನಕ್ಕೆ ಬೇಕಾಯಿತು, ಅದರದ್ದು ಅಪ್ಲಿಕೇಶನ್ಸ್ ಏನೇನಿದೆ, ಅದರದ್ದು ಪ್ರಾಪರ್ಟೀಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳ್ಕೊಂಡಿದ್ದೀರಿ. ಅದೇ ಥರ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂದರೆ ಏನು, ಬಯೋ ಮೆಟೀರಿಯಲ್ಸ್ ಅಂದರೆ ಏನು, ಎನರ್ಜಿ ಮೆಟೀರಿಯಲ್ಸ್ ಅಂದರೆ ಏನು, ಅದ್ರದ್ದು ಗುಣಲಕ್ಷಣಗಳೇನು, ಪ್ರಾಪರ್ಟೀಸ್ಗಳೇನು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದ್ರದ್ದು ಅಪ್ಲಿಕೇಶನ್ಸು ಅಥವಾ ಪ್ರಾಪರ್ಟೀಸ್ಗಳು ಏನೇನಿದೆ, ಕ್ಲಾಸಿಫಿಕೇಷನ್ಸ್ ಯಾವ ಥರ ಇದೆ. ಸೊ ಇದೆಲ್ಲ ಒಂದು ಇಂಟ್ರೆಸ್ಟಿಂಗ್ ಸೆಷನ್ಸ್ನ ನೀವು ಇಲ್ಲಿ ತನಕ ನೋಡಿದಿರಿ. ಸೊ ಇನ್ ಸಿಮಿಲರ್ ವೇ ವಿ ಹ್ಯಾವ್ ಅ ಲಾಸ್ಟ್ ಏನು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ದಟ್ ಈಸ್ ನ್ಯಾನೋ ಮೆಟೀರಿಯಲ್. ಸೊ ಅದ್ರ ಬಗ್ಗೆ ಈ ಒಂದು ಸೆಷನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ಹೋಗೋಕ್ಕಿಂತ ಮುಂಚೆ ಸೆಷನಲ್ಲಿ ಈ ಒಂದು ವೀಕ್ 4ಅಲ್ಲಿ ಏನೇನಿತ್ತು ಅಂತ ನೋಡೋದಾದರೆ ಇಷ್ಟು ಕಾನ್ಸೆಪ್ಟ್ಸ್ನ ತಿಳ್ಕೊಂಡಿದ್ದೀರಿ. ಈ ಒಂದು ಸೆಷನ್ನಲ್ಲಿ ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊತಾ ಬರ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ಏನು ಇಂಡಿವಿಜುವಲ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ನ್ಯಾನೋ ಮೆಟೀರಿಯಲ್, ವಾಟ್ ಯು ಮೀನ್ ಬೈ ನ್ಯಾನೋ ಮೆಟೀರಿಯಲ್? ಸೊ ನ್ಯಾನೋ ಮೆಟೀರಿಯಲ್, ಆಸ್ ದ ನೇಮ್ ಇಂಡಿಕೇಟ್ಸ್, so these are the materials with structural features having at least one dimensions in the range of 100 nanometers. ಯಾವುದಾದ್ರೆ ಒಂದು ಡೈಮೆನ್ಷನ್ನು 100 ನ್ಯಾನೋಮೀಟರ್ಸ್ ಅಥವಾ 10⁻⁻⁹ ಮೀಟರ್ಸಲ್ಲಿ ಇರುವಂತಹ ಅಷ್ಟು ಸಣ್ಣ ವಸ್ತು ಒಂದು ಡೈಮೆನ್ಷನ್ಸಲ್ಲಿ ಇಟ್ಟರೆ, ಸೊ ಆ ಒಂದು ವಸ್ತುವಿಗೆ ನಾವು ನ್ಯಾನೋ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಈ ಒಂದು ಸ್ಕೇಲಲ್ಲಿ ಅದರದ್ದೇ ಆದಂತಹ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ, ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ, ಮೆಕ್ಯಾನಿಕಲ್ ಪ್ರಾಪರ್ಟಿ ಇರುತ್ತೆ. ಸೊ ಯು ಇಮ್ಯಾಜಿನ್, ನೀವು ಎಷ್ಟು ಆ ಸಣ್ಣ ವಸ್ತುಗಳಲ್ಲಿ ನಾವು ಪುಡಿ ಮಾಡಿ ಅದರಲ್ಲಿ ನಾವು ಯಾವ್ದಾರ ವಸ್ತುನ ತಯಾರಿಸಿದಾಗ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು, ಜಸ್ಟ್ ಇಮ್ಯಾಜಿನ್. ಹಂಗಾಗಿ ತುಂಬ ಅಪ್ಲಿಕೇಶನ್ಸಲ್ಲಿ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ದಿಸ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಸ್ಟೇಜ್ ಬಟ್ ಆಲ್ರೆಡಿ ರಿಸರ್ಚರ್ಸ್ಗಳು ಶುರು ಮಾಡಿದ್ದಾರೆ ವರ್ಕ್ನ. ಯು ಶುಡ್ ನೋ ದ ಮೀನಿಂಗ್ ಆಫ್ ದಿಸ್ ಬಿಕಾಸ್ ನೀವು ಲೇಟರ್ ಸ್ಟೇಜಸಲ್ಲಿ ಇದ್ರ ಬಗ್ಗೆ ತಿಳ್ಕೊಬೋದು. ಕ್ಲಾಸಿಫಿಕೇಷನ್ಗೆ ಬಂದರೆ, ಸೊ 0D ಅಥವಾ 0 ಡೈಮೆನ್ಷನಲ್ ನ್ಯಾನೋ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಎಲ್ಲ ಡೈಮೆನ್ಷನ್ಸು ಕೂಡ ಇವನ್ ಇಫ್ ಇಟ್ ಇಸ್ ಎ ಕ್ಯೂಬ್, ಲೆಂತು, ವಿಡ್ತು, ಥಿಕ್ನೆಸ್ಸು, ಎಲ್ಲ ಡೈಮೆನ್ಷನ್ಸು ಕೂಡ ನ್ಯಾನೋ ರೇಂಜಲ್ಲೇ ಇರುತ್ತೆ. ಸೊ ಕ್ವಾಂಟಮ್ ಡಾಟ್ಸ್ ಆಗಿರ್ಬೋದು, ನ್ಯಾನೋ ಪಾರ್ಟಿಕಲ್ಸ್ ಆಗಿರ್ಬೋದು, ಅದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಇನ್ನು 1 ಡೈಮೆನ್ಷನಲ್ ನ್ಯಾನೋ ಮೆಟೀರಿಯಲ್ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಡೈಮೆನ್ಷನ್ನು 10⁻⁻⁹ ಮೀಟರ್ಸಲ್ಲಿರುತ್ತೆ. ಸೊ ಇಲ್ಲಿ ಯೂಸ್ ಮಾಡುವಂತಹ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ಗಳು ಅಥವಾ ನ್ಯಾನೋ ವೈರ್ಸ್ಗಳು ಅದಕ್ಕೆ ಎಕ್ಸಾಂಪಲ್ಸು. ಸೊ 2D ಅಥವಾ 2 ಡೈಮೆನ್ಷನಲ್ ನ್ಯಾನೋ ಮೆಟೀರಿಯಲ್ಸ್ ಏನು ಪ್ರಾಪರ್ಟಿ ಅಂದರೆ 2 ಡೈಮೆನ್ಷನ್ಸ್ಗಳು ನ್ಯಾನೋ ರೇಂಜಲ್ಲಿರುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಥವಾ ಎಕ್ಸಾಂಪಲ್ಲು ಗ್ರಾಫೀನ್ ನ್ಯಾನೋ ಮೆಟೀರಿಯಲ್ಲು, ಥಿನ್ ಫಿಲ್ಮ್ಸಲ್ಲಿ ಅದನ್ನು ನಾವು ನೋಡ್ತೀವಿ. ಇನ್ನು 3 ಡೈಮೆನ್ಷನ್ಸಲ್ಲಿ ಬಲ್ಕ್ ಮೆಟೀರಿಯಲ್ ಅಥವಾ ಕಂಪ್ಲೀಟ್ 3 ಡೈಮೆನ್ಷನ್ ಸ್ಟ್ರಕ್ಚರೇ ನ್ಯಾನೋ ಸ್ಕೇಲ್ಗಿರುತ್ತೆ. ಹಾಗಾಗಿ ನ್ಯಾನೋ ಕಾಂಪೋಸಿಟ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಇನ್ನು ಗುಣಲಕ್ಷಣಗಳಿಗೆ ಬಂದರೆ, ವೆರಿ ಹೈ ಸರ್ಫೇಸ್ ಏರಿಯಾ ಟು ವಾಲ್ಯೂಮ್ ರೇಷಿಯೋ, ಅಂದರೆ ವಾಲ್ಯೂಮ್ ಎಷ್ಟು ನೀವು ಇಟ್ಕೊಂಡಿರ್ತೀರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ, ಸರ್ಫೇಸ್ ಏರಿಯಾನು ಕೂಡ ಅಷ್ಟೇ ಜಾಸ್ತಿ ಸಿಗುತ್ತೆ ನಿಮಗೆ. ಏರಿಯಾ ಜಾಸ್ತಿ ಸಿಗುತ್ತೆ ಫಾರ್ ಅ ಪರ್ಟಿಕ್ಯುಲರ್ ವಾಲ್ಯೂಮ್. ಅದರ ರೇಷಿಯೋ ಜಾಸ್ತಿ ಇರೋದ್ರಿಂದ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗೆ ನಾವು ಇದನ್ನು ನೋಡ್ತೀವಿ. ಸ್ಟ್ರೆಂತ್ ಮತ್ತು ಹಾರ್ಡ್ನೆಸ್ ಚೆನ್ನಾಗಿರುತ್ತೆ ನ್ಯಾನೋ ಮೆಟೀರಿಯಲ್ಸಲ್ಲಿ. ಎಲೆಕ್ಟ್ರಿಕಲ್ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಕೂಡ ಜಾಸ್ತಿ ಇರುತ್ತೆ. ಕೆಮಿಕಲ್ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ, ಅಂದರೆ ಯಾವುದೇ ಥರ ಬದಲಾವಣೆ ಆಗದೇ ಇರೋ ಥರ ಕೆಮಿಕಲ್ ರಿಯಾಕ್ಟಿವಿಟಿ ಆಗುತ್ತೆ. ಆಪ್ಟಿಕಲ್ ಪ್ರಾಪರ್ಟೀಸ್ ಕೂಡ, ಆಪ್ಟಿಕಲ್ ಗುಣಲಕ್ಷಣಗಳು ಕೂಡ ನಾವು ಈ ಒಂದು ನ್ಯಾನೋ ಮೆಟೀರಿಯಲ್ಸಲ್ಲಿ ನೋಡ್ತಾ ಬರ್ತೀವಿ. ಅದರಿಂದ ನಾವು ಫೇಸ್ ಕ್ರೀಮ್ಗಳಾಗಿರ್ಬೋದು, ನಿಮ್ಗೆ ಒಳಗಡೆ ಏನು ಮೆಟೀರಿಯಲ್ಸ್ ಇರುತ್ತೆ ಅಂತ ಗೊತ್ತಿರಲ್ಲ, ಬಟ್ ನಾವೆಲ್ಲಿ ನೋಡ್ತೀವಿ, ಇಂಗ್ರೀಡಿಯೆಂಟ್ಸಲ್ಲಿ ನೋಡ್ತೀವಿ. ಬಟ್ ಅದು ನಮ್ಮ ಫೇಸಿಗೆ ಸರಿಯಾದ ರೀತಿಲಿ ಹೊಂದ್ಕೋಬೇಕು ಅಂತ ಹೇಳಿದ್ರೆ, ಸೊ ಇಮ್ಯಾಜಿನ್ ಹೌ ಮಚ್ ಸ್ಮಾಲ್ ಪಾರ್ಟಿಕಲ್ ಇದರೊಳಗಡೆ ಇರುತ್ತೆ ಅಂತ. ಏರ್ ಫಿಲ್ಟರ್ಸ್ಗಳಲ್ಲಿ ನೋಡ್ತೀವಿ, ನ್ಯಾನೋ ಏರ್ ಫಿಲ್ಟರ್ಸ್ಗಳಲ್ಲಿ ನಮ್ಮ ಕಣ್ಣು ಕಾಣಿಸೋದಿಲ್ಲ, ಸೊ ಆ ಥರ ನಿಮಗೆ ಏರ್ ಫಿಲ್ಟರ್ ಆಗ್ತಾ ಇರುತ್ತೆ. ವಾಟರ್ ಫಿಲ್ಟರ್ಸಲ್ಲಿ ನೋಡ್ತೀವಿ, ಬೇಸ್ ಬಾಲ್ ಬ್ಯಾಟಲ್ಲಿ ನೋಡ್ತೀವಿ. ಸೊ ಈ ಒಂದು ವಸ್ತುಗಳಲ್ಲಿ ನಾವು ನ್ಯಾನೋ ಮೆಟೀರಿಯಲ್ಸ್ನ ಕಾಣ್ತಾ ಬರ್ತೀವಿ. ಸೊ ಇಲ್ಲಿ 2 ಇಂಪಾರ್ಟೆಂಟ್ ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ನೀವು ತಿಳ್ಕೊತೀರಿ ನಿಮ್ಮ ಸಿಲೆಬಸ್ಸಲ್ಲಿ. ಮೊದಲನೇದು ಕಾರ್ಬನ್ ಬೇಸ್ಡ್ ನ್ಯಾನೋ ಮೆಟೀರಿಯಲ್ಸ್. ಕಾರ್ಬನ್ ಅನ್ನೋದು ತುಂಬ ಮುಖ್ಯವಾದ ವಸ್ತುವಾಗಿರುತ್ತೆ. ಇದರಲ್ಲಿ ಸಿಲಿಂಡ್ರಿಕಲ್ ಫಾರ್ಮಲ್ಲಿರ್ತವೆ. ಕಾರ್ಬನ್ ಆಟಮ್ಸ್ಗಳು ಸಿಲಿಂಡ್ರಿಕಲ್ ಟ್ಯೂಬ್ಸ್ ಫಾರ್ಮಲ್ಲಿರ್ತವೆ. ಮತ್ತು ಹೆಕ್ಸಾಗನಲ್ ಲ್ಯಾಟಿಸ್ ಸ್ಟ್ರಕ್ಚರ್ನ ನೀವು ನೋಡ್ಬೋದು. ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್. ಹೆಕ್ಸಾಗನಲ್ ಲ್ಯಾಟಿಸ್ ಸ್ಟ್ರಕ್ಚರ್ಸಲ್ಲಿ ಟ್ಯೂಬ್ ಫಾರ್ಮಲ್ಲಿರುವಂತಹ ವಸ್ತುಗಳಿವು. ಅದಕ್ಕೆ ನಾವು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಕರಿತೀವಿ. ಅದರದ್ದು ವಿಶೇಷ ಗುಣಲಕ್ಷಣಗಳೇನಪ್ಪ ಅಂತ ಹೇಳಿದ್ರೆ, ಎಕ್ಸ್ಟ್ರೀಮ್ಲಿ ಹೈ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ. ಇವು ಎಷ್ಟು ನಾರ್ಮಲ್ ಟ್ರೆಡಿಷ್ನಲ್ ಮೆಟೀರಿಯಲ್ಸ್ಗಳಿಗಿಂತ ಎಕ್ಸ್ಟ್ರೀಮ್ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ. ಇಟ್ ವಿಲ್ ನಾಟ್ ಕಟ್ ಅಂತಲೇ ಹೇಳ್ಬೋದು. ತುಂಬ ಸ್ಟ್ರೆಸ್ ತನಕ ಕೂಡ ಅದು ವಿತ್ಸ್ಟ್ಯಾಂಡ್ ಮಾಡುತ್ತೆ. ತುಂಬ ಲೈಟ್ ವೆಯ್ಟು,
ಮತ್ತು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನೂ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ಅದರಿಂದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಗುಣಲಕ್ಷಣ ಕೂಡ ನಾವು ಈ ಒಂದು ಕಾರ್ಬನ್ ಅಥವಾ ಕಾರ್ಬನ್ ಬೇಸ್ಡ್ ನ್ಯಾನೋಮೀಟರ್ ಆದಂತಹ CNTಯಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಅದರಿಂದ ನಾವು ಬೇಸ್ಬಾಲ್ ಬ್ಯಾಟ್ಸ್ ನೀವು ನೋಡ್ಬೋದು, ತುಂಬ ಲೈಟ್ ವೆಯ್ಟ್ ಇರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸಲ್ಲಿ ನಾವು ಕಾರ್ಬನ್ ಬೇಸ್ಡ್ CNTನ ನೋಡ್ತೀವಿ. ಏರೋಸ್ಪೇಸ್ ಕಾಂಪೊನೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಬೇಕಾಗಿರುವಂತಹ ಗುಣಲಕ್ಷಣಗಳು ಈ CNTಸಲ್ಲಿ ಸಿಗುತ್ತೆ. ಇನ್ನು ರೀಇನ್ಫೋರ್ಸ್ ಕಾಂಪೋಸಿಟ್ಸಲ್ಲೂ ಕೂಡ ನಾವು ಈ ಒಂದು ಗುಣಲಕ್ಷಣನ ನೋಡ್ತಾ ಬರ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹಿಯರ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕಾರ್ಬನ್ ಬೇಸ್ಡ್ ಮೆಟೀರಿಯಲ್, ದಟ್ ಈಸ್ ಗ್ರಾಫೀನ್. ಗ್ರಾಫೀನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ವಸ್ತು, ಅದನ್ನು ಕೂಡ ಕಾರ್ಬನ್ ಬೇಸ್ಡ್ ನ್ಯಾನೋ ಮೆಟೀರಿಯಲ್ ಆಗಿದೆ. ಸೊ ಇದರಲ್ಲಿ ಸಿಂಗಲ್ ಅಟಾಮಿಕ್ ಲೇಯರ್ ಆಫ್ ಕಾರ್ಬನ್ ಆಟಮ್ ಅರೇಂಜ್ಡ್ ಇನ್ 2 ಡೈಮೆನ್ಷನಲ್ ಹನಿಕಾಮ್ ಸ್ಟ್ರಕ್ಚರ್. ಹನಿಕಾಮ್ ಸ್ಟ್ರಕ್ಚರ್ ಅಂತ ಏನು ಕಾಣ್ತಿದ್ದೋ ಇದು, ಈ ಸ್ಟ್ರಕ್ಚರಲ್ಲಿ 2 ಡೈಮೆನ್ಷನಲ್ ವೇಯಲ್ಲಿ ಕಾರ್ಬನ್ ಆಟಮ್ಸು ಅರೇಂಜ್ ಆಗಿರುತ್ತೆ. ಸೊ ಸಿಂಗಲ್ ಅಟಾಮಿಕ್ ಲೇಯರು 2 ಡೈಮೆನ್ಷನಲ್ಲಿ ಹನಿಕಾಮ್ ಸ್ಟ್ರಕ್ಚರ್ ಥರ ಕಾಣಿಸ್ತಾ ಇರುತ್ತೆ ಇಲ್ಲಿ. ಸೊ ಈ ಥರ ಸ್ಟ್ರಕ್ಚರ್ ಇರೋದ್ರಿಂದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಮೆಕ್ಯಾನಿಕಲ್ ಸ್ಟ್ರೆಂತ್ ಕೂಡ ಜಾಸ್ತಿ ಇರುತ್ತೆ, ಮತ್ತು ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಫ್ಲೆಕ್ಸಿಬಲ್ ಮೆಟೀರಿಯಲ್. ತುಂಬ ನೋಡೋದಕ್ಕೆ ತೆಳುವಾಗಿರುತ್ತೆ, ಬಟ್ ಇಟ್ ಈಸ್ ವೆರಿ 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 ಸ್ಟ್ರಾಂಗ್. ಅದಕ್ಕೆ ನಾವು ಸೆನ್ಸರ್ಸಲ್ಲಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಹೈ ಎಲೆಕ್ಟ್ರಾನಿಕ್ಸು, ತುಂಬ ಸ್ಮಾರ್ಟೆಸ್ಟ್ ಮೆಟೀರಿಯಲ್ಸ್ಗಳಲ್ಲಿ ನಾವು ಗ್ರಾಫೀನ್ ಮೆಟೀರಿಯಲ್ನ ನೋಡ್ತೀವಿ. ಮತ್ತು ಸೂಪರ್ ಕೆಪಾಸಿಟರ್ ಫಾರ್ ಚಾರ್ಜಿಂಗ್ ಪರ್ಪಸ್ ನಾವು ಅಲ್ಲೂ ಕೂಡ ನಾವು ಕಾರ್ಬನ್ ಬೇಸ್ಡ್ ನ್ಯಾನೋ ಮೆಟೀರಿಯಲ್ಸ್ನ ಜಾಸ್ತಿ ಕಾಣ್ತಾ ಇರ್ತೀವಿ. ಸೊ ದಿಸ್ ಇಸ್ ರಿಯಲ್ ಇಮೇಜ್ ಆಫ್ ಗ್ರಾಫೀನ್. ಅದು ನೋಡೋದಕ್ಕೆ ತುಂಬ ತೆಳುವಾಗಿರುತ್ತೆ, ಬಟ್ ಹನಿಕಾಮ್ ಸ್ಟ್ರಕ್ಚರ್ ಇರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ನ್ಯಾನೋ ಮೆಟೀರಿಯಲ್ಸಲ್ಲಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಇನ್ನು ಇಲ್ಲಿ ತನಕ ಎಲ್ಲ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಅಪ್ಲಿಕೇಶನ್ಸು, ಟೈಪ್ಸು, ಒಂದೊಂದ್ರದ್ದು ಪ್ರತಿಯೊಂದ್ರದ್ದು ವಿಶೇಷವಾದ ವಿಭಿನ್ನವಾದ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ. ಕೆಲವೊಂದು ಫಾರ್ ಯುವರ್ ನಾಲೆಡ್ಜ್ ಪರ್ಪಸ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಸ್ಟ್ರಾಂಗರ್ ದ್ಯಾನ್ ಸ್ಟೀಲ್ ಬಟ್ ಮಚ್ ಲೈಟರ್. ಸ್ಟೀಲ್ಗಿಂತ ಸ್ಟ್ರಾಂಗ್ ಆಗಿರ್ಬೋದು, ತುಂಬ ಲೈಟ್ ಆಗಿರೋದ್ರಿಂದ ಏರೋಕ್ರಾಫ್ಟ್ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ನಾವು ನೋಡ್ತೀವಿ. ಟೈಟಾನಿಯಂ ಬಯೋ ಮೆಟೀರಿಯಲ್ಸ್ನ ನಮ್ಮ ಬಾಡಿ ಯಾವ ಥರ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಇಟ್ ವಿಲ್ ರಿಮೈನ್ ಇನ್ಸೈಡ್ ಆಫ್ ಅವರ್ ಬಾಡಿ ವಿತ್ ಡಿಕೆಟ್ಸ್, ಅಂದರೆ 10 ವರ್ಷಗಳ ಕಾಲ ಅಲರ್ಜಿಕ್ ರಿಯಾಕ್ಷನ್ ಆಗದೇ ಇರೋ ಥರ ನಮ್ಮ ಬಾಡಿ ಸೆಟ್ ಮಾಡ್ಕೊಳ್ಳುತ್ತೆ ಯಾವುದನ್ನು, ಟೈಟಾನಿಯಂ ಬಯೋ ಮೆಟೀರಿಯಲ್ಸನ್ನು. ಇನ್ನು ಬೋನ್ ಸಿಮೆಂಟ್ ಅಥವಾ PMMA ಮೆಟೀರಿಯಲ್ ಏನಿರುತ್ತೋ ಅದು ಇಟ್ ವಿಲ್ ಆ್ಯಕ್ಚುಲಿ ಡಸ್ ನಾಟ್ ರಿಯಾಕ್ಟ್ ಆಗುತ್ತೆ, ಅಥವಾ ಡಸ್ ನಾಟ್ ಆ್ಯಕ್ಚುಲಿ ಬಾಂಡ್ ಕೆಮಿಕಲಿ ವಿತ್ ಬೋನ್, ಬಟ್ ಮೆಕ್ಯಾನಿಕಲಿ ಲಾಕ್ಸ್ ದ ಆರ್ಟಿಫಿಷಿಯಲ್ ಜಾಯಿಂಟ್. ಅಂದರೆ ಆರ್ಟಿಫಿಷಿಯಲ್ ಜಾಯಿಂಟನ್ನು ಲಾಕ್ ಮಾಡುತ್ತೆ, ಅದು ಯಾವುದೇ ಥರ ರಿಯಾಕ್ಷನ್ ಆಗಲ್ಲ ಕೆಮಿಕಲಿ. ಇನ್ನು ಗ್ಯಾಸ್ ಬರ್ನರ್ಸ್ ಅಥವಾ ಲೈಟರ್ಸಲ್ಲಿ ಬರುವಂತಹ ಸ್ಪಾರ್ಕು ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟಿಂದನೇ ಬರುವಂಥದ್ದು. ಅದು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಯಾವುದೇ ಥರ ಬ್ಯಾಟ್ರಿ ಯೂಸ್ ಮಾಡಲ್ಲ ಅಲ್ಲಿ ನಾವು. ಮತ್ತು ವಾಚ್ ಒಳಗಡೆ ಇರುವಂತಹ ಸ್ಮಾರ್ಟ್ ಕ್ವಾರ್ಟ್ಸ್ ಕ್ರಿಸ್ಟಲ್ಲು 1 ನಿಮಿಷಕ್ಕೆ 1000 ಟೈಮ್ಸು ವೈಬ್ರೇಟ್ ಆಗುತ್ತೆ. ಹಾಗಾಗಿ ನಿಮಗೆ ಹೈಲಿ ಆ್ಯಕ್ಯುರೇಟ್ ಮೆಜರ್ಮೆಂಟ್ಸ್ನ ನಾವು ನೋಡ್ಬೋದು. ಇನ್ನು ಶೇಪ್ ಮೆಮರಿ ಅಲಾಯ್ಸ್ನ ಯಾವ ಥರ ಶೇಪ್ಗಾದರೂ ಬೆಂಡ್ ಮಾಡ್ಬೋದು, ಬಟ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದ್ರ ಒರಿಜಿನಲ್ ಶೇಪ್ಗೆ ವಾಪಸ್ ಬರುತ್ತೆ. ಇದನ್ನು ಕೂಡ ನಾನು ನಿಮಗೆ ಶೇಪ್ ಮೆಮರಿ ಅಲಾಯ್ಸಲ್ಲಿ ಹೇಳಿದ್ದೀನಿ. ಸೊ ನೈಟಿನಾಲ್ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ SMA. ಅದನ್ನು ನಾವು ಹಾರ್ಟ್ ಸ್ಟೆಂಟಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇಟ್ ಎಕ್ಸ್ಪ್ಯಾಂಡ್ ಆಟೋಮ್ಯಾಟಿಕಲಿ ಇನ್ಸೈಡ್ ಬ್ಲಡ್ ವೆಸಲ್ ಒಳಗಡೆ ಎಕ್ಸ್ಪ್ಯಾಂಡ್ ಆಗುತ್ತೆ. ವೆನೆವರ್ ನಿಮಗೆ ಆ ಫ್ಲೋ ಏನಿರುತ್ತೋ ಬ್ಲಡ್ ಪಾರ್ಟಿಕಲ್ಸ್ದು, ಆ ಫ್ಲೋ ಕಡಿಮೆ ಆದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಆಮೇಲೆ ಜಾಸ್ತಿ ಆದಾಗ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಆ ಥರ ಬ್ರೀತಿಂಗ್ ಆ್ಯಂಡ್ ಬ್ರೀತ್ ಔಟ್ ಆಗುತ್ತೆ. ಹಾಗಾಗಿ ನೈಟಿಲಾನ್ ಅನ್ನೋದು ಶೇಪ್ ಮೆಮೊರಿ ಅಲಾಯ್ ಈ ಒಂದು ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಾರೆ. ಸೊ ಸೋಲಾರ್ ಪ್ಯಾನೆಲ್ಸ್ ವರ್ಕ್ ಈವನ್ ಆನ್ ಕ್ಲೌಡಿ ಡೇಸ್. ನೋಡಿ, ತುಂಬ ಇಂಪಾರ್ಟೆಂಟ್. ಈವನ್ ಮಳೆ, ನೀವು ಅನ್ಕೋಬೋದು ಬಿಸಿಲಿದ್ದಾಗ ಮಾತ್ರ ಸೋಲಾರ್ ಪ್ಯಾನೆಲ್ ಕಾಯುತ್ತೆ ಅಂತ. ಸೊ ಡಿಫ್ಯೂಸ್ಡ್ ಸನ್ಲೈಟಲ್ಲೂ ಕೂಡ ಅದು ವರ್ಕ್ ಆಗುತ್ತೆ ಸೋಲಾರ್ ಪ್ಯಾನಲ್ಲು. ಸೋಲಾರ್ ಕ್ಯಾಲ್ಕುಲೇಟರ್ಸ್ ಕ್ಯಾನ್ ವರ್ಕ್ ಫಾರ್ ಇಯರ್ಸ್ ವಿತ್ ಮಿನಿಮಲ್ ಲೈಟ್ ಡ್ಯೂ ಟು ವೆರಿ ಲೋ ಪವರ್ ಕನ್ಸಂಪ್ಷನ್. ಕಡಿಮೆ ಪವರ್ ಕನ್ಸಂಪ್ಷನ್ ಯೂಸ್ ಮಾಡಿಕೊಂಡು ವರ್ಷಗಳ ಕಾಲ ವರ್ಕ್ ಮಾಡುವಂತಹ ಒಂದು ಡಿವೈಸು ಕ್ಯಾಲ್ಕುಲೇಟರು. ಸೊ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಆರ್ ಲೈಟರ್ ಆ್ಯಂಡ್ ಸ್ಟೋರ್ ಮೋರ್ ಎನರ್ಜಿ ದ್ಯಾನ್ ಲೆಡ್ ಆಸಿಡ್ ಬ್ಯಾಟ್ರೀಸ್. ಏನು ನಾವು ಯೂಸ್ ಮಾಡ್ತೀವಿ, ಇತ್ತೀಚೆಗೆ ಯೂಸ್ ಮಾಡ್ತಿರುವಂತಹ ದೊಡ್ಡ ದೊಡ್ಡ ಬ್ಯಾಟ್ರೀಸ್ಗಳಿಗಿಂತ ತುಂಬ ಕಡಿಮೆ ವೆಯ್ಟ್ ಇರುತ್ತೆ ಮತ್ತು ಜಾಸ್ತಿ ಎನರ್ಜಿನ ಸ್ಟೋರ್ ಮಾಡುತ್ತೆ. ಸೊ ನ್ಯಾನೋ ಮೆಟೀರಿಯಲ್ಸು ನ್ಯಾನೋ ಸ್ಕೇಲ್ ಇರೋದ್ರಿಂದ, ಸೊ 1 ನ್ಯಾನೋಮೀಟರ್ ಅಂದರೆ ಅರ್ಥ ನಿಮಗೆ, ಸೊ ನಮ್ಮ ಹ್ಯೂಮನ್ ಏರ್ಗಿಂತ ತುಂಬ ಚಿಕ್ಕದು ಆ ಒಂದು ಪಾರ್ಟಿಕಲ್ಲು. ಸೊ ನ್ಯಾನೋ ಟ್ಯೂಬ್ಸ್ ಅನ್ನೋದು ಸ್ಟ್ರಾಂಗೆಸ್ಟ್ ಮೆಟೀರಿಯಲ್ಸ್ ನೌನ್. ಇಲ್ಲಿ ತನಕ ಕಂಡುಹಿಡಿದಿರುವಂತಹ
ವಸ್ತುವಲ್ಲಿ ಸ್ಟ್ರಾಂಗೆಸ್ಟ್ ಮೆಟೀರಿಯಲ್ ಯಾವುದಪ್ಪ ಅಂದರೆ ಕಾರ್ಬನ್ ನ್ಯಾನೋ ಟ್ಯೂಬ್, CNT ಅಂತ ಏನು ಕರೀತಾರಲ್ಲ ಅದು. ಮತ್ತು ಅದು ಎಕ್ಸ್ಟ್ರೀಮ್ಲಿ ಲೈಟ್ ವೆಯ್ಟ್, ತುಂಬ ಲೈಟ್ ವೆಯ್ಟ್ ಇರುತ್ತೆ. ಸೊ ಗ್ರಾಫೀನ್ ಅನ್ನೋದು ಒಂದು ಆಟಮ್ ತಿಕ್ಕಿರೋದ್ರಿಂದ ಎಲೆಕ್ಟ್ರಿಸಿಟಿ ಚೆನ್ನಾಗಿ ಅದರಲ್ಲಿ ಕಂಡಕ್ಟ್ ಆಗುತ್ತೆ. ಸೊ ಕಾಪರ್ಗಿಂತಲೂ ಜಾಸ್ತಿ ಗ್ರಾಫೀನ್ ಒಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸೊ ಯಾಕೆ ಇದನ್ನೆಲ್ಲ ಹೇಳ್ತಾ ಬಂದೆ ಅಂತ ಹೇಳಿದ್ರೆ, ನಿಮ್ಗೊಂದು ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಹೇಳೋದ್ರಿಂದ ಇಟ್ ವಿಲ್ ಬಿ ವೆರಿ ಮಚ್ ಈಸಿಯರ್ ಫಾರ್ ಯುವರ್ ನಾಲೆಡ್ಜ್ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಅಡ್ವಾನ್ಸ್ಡ್ ಮೆಟೀರಿಯಲ್ಸಲ್ಲಿ ಇಟ್ಟಿದ್ದು. ಸೊ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್. Again, I'm very much thankful for you for watching these videos and support my channel. Thank you so much.